ರಾಜಾಹುಲಿ ರಾಜಾಹುಲಿ ರಾಜಾಹುಲಿ. ಬಹಳ ಸಂತೋಷ ಆಗ್ತದೆ. ವೇದಿಕೆ ಮೇಲೆ ಶ್ರೀಗಳಿಗೆ ನನ್ನ ನಮಸ್ಕಾರವನ್ನು ತಿಳಿಸ್ತಾ ಇದ್ದೇನೆ. ಜೊತೆಗೆ ಈ ಕಾಲದಲ್ಲಿ ಕರಿಮಣಿ ಯಾರಾಗ್ತಾರೆ ಸ್ವಾಮಿ, ಎಲ್ಲ ಗೋಲ್ಡ್ ಚೈನ್ ಹಾಕೊಂಡು ಓಡಾಡ್ತಾರೆ. ಆದ್ರಿಂದ ಕರಿಮಣಿ ಮಾಲೀಕ ಯಾರು ಎತ್ತ ಅನ್ನೋದು ಗೊತ್ತಿಲ್ಲ. ನನ್ನ ಹತ್ರ ತರಲೇಬೇಡಿ, ನಾಚಿಕೆ ಆಗ್ಬೇಕು ನಿಮಗೆ. ಹೋಗ್ಲಿ ಆ ಕಡೆ. ಎಲ್ಲ ನಮಸ್ಕಾರ ತಾಯಿ, ನಮಸ್ಕಾರ ಮಕ್ಕಳು, ನಮಸ್ಕಾರ. ಅಂತೂ ಇಂತೂ ಯಾರೋ ಇಲ್ಲಿ ಹೇಳ್ಬಿಟ್ರು, ಕರಿಮಣಿ ಮಾಲೀಕ ರಾಹುಲ್ ಅಂತ. ಅದು ಎಲ್ಲಿ ಯಾರೋ ಬೆಳ್ಳುಳ್ಳಿ ಚಂದ್ರು ಹೋಟೆಲ್ ಅಂತ. ಆಹಾ, ಒನ್ ಮೋರ್ ಅನ್ಬೇಕು ನೀವು. ಚಟಾಪಟ ಚಟಾಪಟ. ಈ ಕರಿಮಣಿ ಮಾಲೀಕ ಯಾರು ಹೇಳಮ್ಮ? ಕರಿಮಣಿ ಮಾಲೀಕ ರಾವಲ್ಲ. ರಾಹುಲ್ ಅಂತ ಯಾರೋ ಸಹಾಯಕ, ಸ್ವಲ್ಪ ರೂಪಾಯಿ ಕೊಡಪ್ಪ ರಾಹುಲ್ ಅಂತಿದ್ದ, ಅವನ್ನೇ ಹೇಳ್ಬಿಟ್ರು. ಅಂತೂ ಇಂತೂ ರಾಹುಲ್ ಸಿಕ್ಬಿಟ್ಟ. ಕರ್ನಾಟಕದಲ್ಲಿ ಚಾಮರಾಜಪೇಟೆ, ಬೆಂಗಳೂರು ಶಾಸಕರು, ರಾಜ್ಯಮಂತ್ರಿಗಳು ಜಮೀರ್ ಅಹಮದ್ ಖಾನ್ ಅಂತ, ಅವನ ಹತ್ರ ಹೋಗಿ ಮೈ ಕಿಡಿದ್ರು. ಸರ್, ಕರಿಮಣಿ ಮಾಲೀಕ ಸಿಕ್ಬಿಟ್ಟ ಸರ್, ಅವನ ಹೆಸರು ರಾಹುಲ್ ಅಂತ ಸರ್, ನೀವೇನ್ ಹೇಳ್ತೀರಾ ಸರ್? ಲಾಟ್ರಿ ಏನ್ ಸರ್ ಇದು? ಕರಿಮಣಿ ಮಾಲೀಕ ಸಿಕ್ಬಿಟ್ಟನ್ರಿ. ನಮ್ದೇ ಸರ್ಕಾರ 24 hours ಕಂಡು ಹಿಡಿದಿದ್ದೀವಿ. ಚಪ್ಪಾಳೆ ಚಪ್ಪಟ ತಟ್ಟಬೇಕು. ಇವತ್ತಿನ ಕಾರ್ಯಕ್ರಮಕ್ಕೆ ಚಪ್ಪಾಳೆ ತಟ್ಟಬೇಕು. ಶ್ರೀಗಳ ಪಾದಾರವಿಂದಗಳಿಗೆ ಚಪ್ಪಾಳೆ ತಟ್ಟಬೇಕು. ನೋಡಿ, ಇಷ್ಟು ಹೇಳ್ತಾ ಇದ್ರು, ಮೊಬೈಲ್ ನೋಡ್ತಾ ಇದ್ದಲ್ಲ, ದೇವ್ರಗಳಲ್ಲಿ ಮಾಡ್ತಾರೆ ಈಗ. ನೀನ್ ಜನ್ಮಕ್ಕೆ ಹೋಗು. ಕಂಜಾಜೇಶ್ ಅವರಾರ್ ಅಬ್ಬಬ್ಬ ಲಾಟ್ರಿ, ಥ್ಯಾಂಕ್ ಯು. ನೋಡಿ, ಹಾಗೆ ಹೇಳ್ಬಿಟ್ರು. ಹಾಗೆ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು, ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಏನಾದ್ರು ಬಂದಿದ್ರೆ ಹೇಗೆ ಮಾತನಾಡ್ತಾ ಇದ್ರು ನೋಡೋಣ. ದೇವೇಗೌಡರು ಕನ್ನಡದಲ್ಲಿ ಮಾತನಾಡ್ತಾರೆ, ಮೋದಿ ಅವರು ಹಿಂದಿಲಿ ಮಾತನಾಡ್ತಾರೆ. ನಾವು ಹಾಸ್ಯ ಕಲಾವಿದರಾಗಿ ಒಂದು ಆರೋಗ್ಯಕರವಾದಂತಹ ಹಾಸ್ಯ ಲೇಪನವನ್ನು ಕೊಟ್ಟಿದ್ದೇವೆ. ಈಗ ನಿಮ್ಮ ಮುಂದೆ ನಮ್ಮ ದೇವೇಗೌಡರು. ಕೊಟ್ಟಿದ್ರಿ. ಈ ದೇವಿಗಳು ದೊಡ್ಡ ಹೋರಾಟಗಾರರು. ರಾಜ್ಯದ ವಿಷಯ ಬಂದ್ರೆ ಬಹಳ ಚೆನ್ನಾಗಿ ಸೌಂಡ್ ಕೊಟ್ಟರೆ ಅದೇ ಮೇಂಟೈನ್ ಮಾಡಿ. ಪಾಪ ಇವಾಗ ನನ್ನ ವಾಯ್ಸ್ ಕೇಳಿಸ್ತು ಅಂತ ಕಲಿಸ್ತು. ಚಪ್ಪಾಳೆ ತಟ್ಟಬಹುದು ಅಲ್ಲ, ಈಗ ತಟ್ಟಿದ್ರೆ ಏನು ಪ್ರಯೋಜನ ಇಲ್ಲ. ಇವತ್ತು ಈ ಒಂದು ಕಾರ್ಯಕ್ರಮ ಬಂದು ಬಹಳ ಸಂತೋಷ ಆಗ್ತದೆ. ಈ ದೇವಿಯವರ ನಾಡಿನ ವಿಷಯ, ರಾಜ್ಯದ ವಿಷಯಕ್ಕೆ ಬಂದರೆ ನಿದ್ದೆ ಮಾಡಲ್ಲ. ಅಣ್ಣ, ಪಿಜ್ಜಾ ಬರ್ಗರ್ ತಿನ್ಬೇಕಂತೆ ನೋಡಿ, ಪಿಜ್ಜಾ ಬರ್ಗರ್. ಈ ಯಾರು ಇದು ನಾನ್ ಸೆನ್ಸ್, ಗಿಟ್ ಲಾಸ್ಟ್ ಇಡಿಯಟ್, ಟಾಕಿಂಗ್. ಯಾರು ಇದು? ಒಬ್ಬ ಮಾಜಿ ಪ್ರಧಾನಿಗೆ ಪಿಜ್ಜಾ ಬರ್ಗರ್ ತಿನ್ನಿ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಕೇಳಿಸ್ಕೊಳ್ಳಿ. ಪಿಜ್ಜಾ ಬರ್ಗರ್ ಹೇಗಿರುತ್ತೆ? ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡಿದಂಗೆ ಇರುತ್ತೆ. ಜಂಕ್ ತಿನ್ನಿ, ರಾಗಿ ಮುದ್ದೆ ತಿನ್ನಿ, ದೇಹಕ್ಕೆ ತಂಪು, ತೋಳಿಗೆ ಬಲ. ನಮ್ಮ ಕಾಲದಲ್ಲಿ ರಾಗಿ ಮುದ್ದೆ ತಿಂದೊಬ್ಬ ಮನುಷ್ಯ 50 ವರ್ಷಕ್ಕೂ ಫಿಗರ್, 100 ವರ್ಷಕ್ಕೂ ಫಿಗರ್. ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ರಾಗಿ ಪದಾರ್ಥ ತಿಂದು 111 ವರ್ಷ ಬದುಕಿದ್ರು. ಅವ್ರಿಗೊಂದು ಚಪ್ಪಾಳಿ ತಟ್ಟಬಹುದು. ಆದರೆ ಕಿಟ್ಟಿಸ್ಕೊಂಡ್ವಿ. ಈ ಕಾಲದಲ್ಲಿ ಬರ್ಗರ್, ಮಂಚೂರಿಯನ್, ಪಿಜ್ಜಾ ತಿಂದೊಬ್ಬ ಮನುಷ್ಯ 20 ವರ್ಷಕ್ಕೆ ಫಿಗರ್, 30 ವರ್ಷಕ್ಕೆ ಪ್ರೆಷರ್, 40 ವರ್ಷಕ್ಕೆ ಶುಗರ್, 50 ವರ್ಷಕ್ಕೆ ಡಮಾರ್. ಈ ರಾಗಿ ಮುದ್ದೆ ತಿನ್ನಿ. ನರೇಂದ್ರ ಮೋದಿ ಅವರು ಬಂದಿದ್ದಾರೆ, ಈಗ ತಾನೇ ಡೆಲ್ಲಿಯಿಂದ ಬರ್ತಾ ಇದ್ದಾರೆ. ಬನ್ನಿ ಮಾತಾಡಿ. भाइयों बहनों, हम सब भारतीय हैं। भाइयों बहनों, भारत देश में भाईचारे, धर्म ने भारत एक भारत श्रेष्ठ भारत, एक भारत स्वच्छ भारत, सबका साथ, सबका विकास. देवेगौड़ा जी, ನಮ್ಮ ಅಪ್ಪನಡಿ ಹಿಂದಿ ಅರ್ಥ ಆಗಿಲ್ಲ, ದಯವಿಟ್ಟು ಕನ್ನಡದಲ್ಲಿ ಮಾತಾಡಿ. ಎಲ್ಲ ಚಿಕ್ಕನದಿ ಗ್ರಾಮದ ಗ್ರಾಮಸ್ಥರಿಗೆ ನಿಮ್ಮ ನರೇಂದ್ರ ಮೋದಿ ಅವರ ನಮಸ್ಕಾರಗಳು. ಬಾಯ ಬಹನ
ದಯವಿಟ್ಟು ಮೋದಿ ಅವರೇ, ನೀವು ಮಾತಾಡಬೇಕಾದ್ರೆ ಈ ಥರ ಕೈನ ಅಳ್ಳಾಡಿಸಬೇಡಿ. ಯಾಕಂದರೆ 2 ವರ್ಷದಿಂದ ಕರ್ನಾಟಕದಲ್ಲಿ ಎಲೆಕ್ಷನ್ ಆದಾಗ ನೀವು ರೋಡ್ ಶೋಗಳಿಗೆ ಬಂದು ಕರ್ನಾಟಕದ ಜನರ ಮುಂದೆ ಈ ಥರ ಕೈನ ಅಳ್ಳಾಡಿಸಿ ಜನ ಜಾಸ್ತಿ ಇದಕ್ಕೆ ಒತ್ತುಬಿಟ್ರು. ದಯವಿಟ್ಟು ನೆಕ್ಸ್ಟ್ ಟೈಮು ಈ ಎಲೆಕ್ಷನ್ ರೋಡ್ ಶೋಗಳಲ್ಲಿ ಈ ಥರ ಕೈನ ಅಳ್ಳಾಡಿಸ್ತಿ, ಈ ಕೈನಲ್ಲಿ ಒಂದು ಹೂವು ಹಿಡ್ಕೊಂಡು ಅಳ್ಳಾಡಿಸಿ. ನೋಡಿ, ಮೊನ್ನೆ ನೀವು ಮಾಡಿರೋ ಕೆಲಸಕ್ಕೆ ನಿಮಗೂ ಲಾಸು, ನಮಗೂ ಲಾಸು. ಏನು ಮಾಡೋಕ್ಕಾಗೋದಿಲ್ಲ. देवेगौड़ा जी क्या अच्छा है आपको? ಇದೇನು ಹೇಳಿದ್ರು ಇವರು? क्या अच्छा है आपको? ನಾನು ಚಾ ಕುಡಿಯಲ್ಲ, ಕಾಫಿ ಮಾತ್ರ. अच्छा तमाश देवेगौड़ा जी क्या बात है? ನಾನು ರೈಸ್ ಬಾತ್ ತಿನ್ನಲ್ಲ, ರಾಗಿ ಮುದ್ದೆ ಮಾತ್ರ. ನಿಮ್ಮ ಮನೆಗೆ ಬನ್ನಿ, ರಾಗಿ ಮುದ್ದೆ ತಿನ್ನಿ. ಕುಣಿದ ಒಂದು ಮಾತು ಹೇಳ್ತೀನಿ, ಆಡಿಸಿ ನೋವು, ಬೀಳಿಸಿ ನೋವು, 90 ವರ್ಷ ವಯಸ್ಸು, ಉರುಳಿ ಹೋಗುವುದು. ಎಲ್ಲರಿಗೂ ನಮಸ್ಕಾರ. ಹಾಗೆ ನಮ್ಮ ಸಿನಿಮಾ ನಟರಲ್ಲಿ ನಮ್ಮ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷ್ ಅವರ ಒಂದು ಧ್ವನಿ. ರೆಬಲ್ ಸ್ಟಾರ್ ಅಂಬರೀಷ್ ಇಲ್ಲ, ಚಾನ್ಸೇ ಇಲ್ಲ. ನಾವೇ ಇಂಥ ಕಾರ್ಯಕ್ರಮಗಳಾದ್ರೇನೆ ನಮ್ಮ ಧರ್ಮ ಸಂಸ್ಕೃತಿ, ಶ್ರವಣ ಸಂಸ್ಕೃತಿ ಎಲ್ಲ ಉಳಿಯೋದು. ಅದಕ್ಕೆ ಹೇಳೋದು, ಊರಿನಲ್ಲಿ ಒಂದು ಹಬ್ಬ ಮಾಡಿದ್ರೆ ಮಳೆ ಬೆಳೆ ಚೆನ್ನಾಗಾಗುತ್ತೆ. ಏನ್ ನಮ್ಮ ಧರ್ಮ ಅನ್ನೋದನ್ನ ತಿಳ್ಕೊಳ್ಬೇಕು. ಹಾಗಂತ ನಾವೆಲ್ಲ ಧರ್ಮ ಹೇಳೋದು ಒಂದೇ. ನೀನ್ ಆ ಧರ್ಮ ಈ ಧರ್ಮ ಅಂತ ಒಬ್ಬರಿಗೊಬ್ರು ನೋಯಿಸ್ಕೋಬಾರ್ದು. ಎಲ್ಲ ಧರ್ಮದ ಆಶಯ ಒಂದೇ. ಅದನ್ನು ನಾವೆಲ್ಲ ಕೇಳ್ಕೊಂಡು ಸಮಾನತೆಯಿಂದ ಬಾಳೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಹಾಗೆ ವಿಷ್ಣುವರ್ಧನ್ ಅವರ ಒಂದು ಧ್ವನಿ, ಅವರ ಸಿನಿಮಾ ಧ್ವನಿ. ಓಯ್, ನೀನು ಮಂತ್ರಿ ಆದ್ರೆ ನಾನು ರಾಜ, ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ. ಇದು ನನ್ನ ಸಿನಿಮಾ ಡೈಲಾಗ್. ಈ ಕೈ ಕನ್ನಡಿಗರ ಆಸ್ತಿ, 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಎದುರಾಡಿ ಎದ್ದು ಬಂದದ್ದು ಚರಿತ್ರೆಯಲ್ಲಿ ಇಲ್ಲ. ಇವೆಲ್ಲ ಒಬ್ಬ ಹೀರೋ ಹೇಳುವಂತ ಡೈಲಾಗ್. ನಿಮ್ಗೆ ತೆರೆ ಮೇಲಿನ ಹೀರೋ ಅಂದ್ರೆ ಅದು ನಾವೇ. ಆದ್ರೆ ನಿಜವಾದ ಹೀರೋ ಯಾರು ಗೊತ್ತಾ ನಿಮ್ಗೆ? ನಿಮ್ಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳು ನಿಮ್ಮ ನಿಜವಾದ ಹೀರೋಯಿನ್ ಚಪ್ಪಾಳೆ ತಟ್ಟಿದ್ರೆ ಅವ್ರಿಗೆ ಹೌದಾ. ಹಾಗೆ ನಮ್ಮ ಶಂಕರ್ ನಾಗ್ ಅವರ ಒಂದು ಧ್ವನಿ, ಹಿರಿಯ ನಟ ಶಂಕರ್ ನಾಗ್. ಗೀತಾಂಜಲಿ ಹಾಲು ಗೆಂದೆಗೆ ಅಂತ ಹಾಡು ಹೇಳ್ಕೊಂಡು, ನೋಡಿ ಸ್ವಾಮಿ, ನಾವಿರೋದಿಗೆ ಅಂತ ಬಂದವರು ನಾವು. ಎಲ್ಲ ಹೇಳ್ತಾರೆ ಶಂಕರ್ ನಾಗ್ ಅವರೇ, ನೀವಿನ್ನೂ ಇರಬೇಕಾಗಿತ್ತು, ಕನ್ನಡ ಚಿತ್ರರಂಗ ಎಲ್ಲೋ ಹೋಗ್ತಾ ಇತ್ತು ಅಂತ. ಇವತ್ತು ಕನ್ನಡ ಚಿತ್ರರಂಗ ಟಾಪ್ ಅಲ್ಲಿ ಇದೆ. ಕಾಂತಾರ KGF ಅಂತ ಸಿನಿಮಾ ಬಂದಿಲ್ವಾ? ಇಡೀ ಪ್ರಪಂಚ ಕನ್ನಡ ಚಿತ್ರರಂಗ ತಿರುಗಿ ನೋಡಿಲ್ವಾ? ಹಾಗೇನೆ ಶಂಕರ್ ನಾಗ್ ಅವರೇ, ನಿಮ್ಮ ಸ್ಮಾರಕ ಎಲ್ಲಿ ಬೆಂಗಳೂರಿನಲ್ಲಿ ಅಂದ್ರೆ, ನೀವು ಆಟೋ ಹತ್ಬೇಕಾದ್ರೆ ಆಟೋ ಹಿಂದೆ ಮುಂದೆ ಒಂದು ಫೋಟೋ ಹಾಕಿರ್ತಾರಲ್ಲ, ಅದೇ ನಮ್ಮ ದೊಡ್ಡ ಸ್ಮಾರಕ ಅಂತ ಹೇಳ್ತಾ ನಮ್ಮ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ವಿ. ಎಲ್ಲ ನಮಸ್ಕಾರ, ಥ್ಯಾಂಕ್ ಯು ಬರ್ಲಾ. ಹಾಗೆ ವರನಟ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಆಹಾ, ಕನ್ನಡದ ನೆಲ ಚಂದ, ಜಲ ಚಂದ, ಕನ್ನಡಿಗರ ಮನಸ್ಸು ಅಂದ. ನಿಮ್ಮ ರಾಜ್ಕುಮಾರ ಎಲ್ಲೂ ಹೋಗಿಲ್ಲ, ಇಲ್ಲೇ ಎಲ್ಲಿ ಕಲೆಗೆ ಕಲಾವಿದರಿಗೆ ಪ್ರೋತ್ಸಾಹ ಕೊಟ್ಟು ಚಪ್ಪಾಳೆ ಕೊಡ್ತಿರೋ ಅಲ್ಲಿ ಒಬ್ಬ ರಾಜ್ಕುಮಾರ ಇರ್ತಾರೆ. ಅಭಿಮಾನಿ ದೇವರುಗಳೇ ಅಂತ ನಾನು ಹೇಳಿದೆ. ಆದ್ರೆ ಅಭಿಮಾನಿ ದೇವರುಗಳು ನಮ್ಮ ಮಗ ಪುನೀತ್ ರಾಜ್ಕುಮಾರ್ ಅಪ್ಪನ ನೀವುಗಳು ದೇವರು ಅಂತ ಹೇಳಿದಿರಲ್ಲ. ನಾವು ದೇವ್ರ ಕೆಲಸ ಮಾಡಿಲ್ಲ, ನಾವು ನಟನೆ ಮಾಡಿದ್ವಿ ಅಷ್ಟೇ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಕನ್ನಡ ಚಿತ್ರರಂಗದ ಮೇಲಿರಲಿ. ಜೈ ಕರ್ನಾಟಕ ಮಾತೆ. ಅಭಿಮಾನಿ ದೇವರುಗಳೇ ಶರಣಾರ್ಥಿ. ಹಾಗೇನೆ ನಮ್ಮ ಮತ್ತೊಬ್ಬ ನಟ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಒಂದು ಧ್ವನಿ. ಅಪ್ಪಾಜಿ ಅಭಿವೃದ್ಧಿ 100%. ಯಾಕಂದ್ರೆ ಶಿವಣ್ಣ ಅವ್ರಿಗೆ ಕ್ಯಾನ್ಸರ್ ಆಗಿತ್ತು, ಗುಣಮುಖರಾಗಿ ಬಂದಿದ್ದಾರೆ. ಯಾವುದೇ ವ್ಯಕ್ತಿಗೆ ಯಾವುದೇ ಕಾಯಿಲೆ ಬರಲಿ, ಯಾವುದೇ ಡಿಸೀಸ್ ಆಗಲಿ, ಆದ್ರೆ ಕಾಯಿಲೆನ ಗೆಲ್ಲುವಂತ ಶಕ್ತಿ ಯಾರಿಗೂ ಕೂಡ ಎದುರಿಸಬೇಡಿ. ಎಂಥದೇ ಕಾಯಿಲೆ ಬಂದು ಗೆಲ್ಲುವಂತ ತಾಕತ್ತು ನಮ್ಮಲ್ಲಿದೆ ಅಂತ ಡಾಕ್ಟರ್ಸ್ ಕೂಡ ಇದ್ದಾರೆ. ಆದ್ರಿಂದ ಎಲ್ಲರಿಗೂ ಶುಭವಾಗಲಿ. ಅಪ್ಪು ನೆನೆಸ್ಕೊಂಡು ನನಗೊಂದು ಹಾಡು ಜ್ಞಾಪಕ ಬರುತ್ತೆ. ಬೊಂಬೆ ಹೇಳ್ತೈತೆ, ಮತ್ತೆ ಹೇಳ್ತೈತೆ ಅಪ್ಪು ರಾಜಕುಮಾರ. ಎಲ್ಲ ನಮಸ್ಕಾರ, ಥ್ಯಾಂಕ್ ಯು. ಹಾಗೇನೆ ನಮ್ಮ ಹಿರಿಯ ನಟ ದಿವಂಗತ ಬಾಲಕೃಷ್ಣ ಅವರ ಧ್ವನಿ. ನೋಡಿಪ್ಪ
ಆ ಕಾರ್ಯಕ್ರಮ ಚೆನ್ನಾಗ್ ಆಗ್ತಾ ಇದೆ, ನೋಡೋದಕ್ಕೆ ಹಿಡ್ಕೊಂಡು ಸಾಲ್ದು. ಆ ನಿಮ್ಮ ಚಪ್ಪಾಳೆ ಬರ್ತಾ ಇರ್ಲಿ, ನಿಮ್ ಜೊತೆ ಮಾತಾಡ್ಬೇಕು ಅಂತ ಆಸೆನಪ್ಪ. ಆದ್ರೆ ರಾತ್ರಿ 12 ಗಂಟೆ ಆದ್ರೂ ನನ್ನ ಹೆಂಡತಿ ನನಗೋಸ್ಕರ ಊಟನೂ ಮಾಡ್ಬೇಕಾಯ್ತಾಳಪ್ಪ. ಬಾಲಣ್ಣವ್ರೆ, ಈ ಕಾಲದಲ್ಲಿ ನಿಮ್ಮ ಹೆಂಡತಿ ಊಟನೂ ಮಾಡದೆ ನಿಮ್ಗೋಸ್ಕರ ರಾತ್ರಿ 12 ಗಂಟೆ ಆದ್ರೂ ಕಾಯ್ತಾರೆ ಅಂದ್ರೆ ನೀವು ತುಂಬಾನೇ ಲಕ್ಕಿ. ಆ ಲಕ್ಕಿ ಎಲ್ಲ ಕಣ, ಅವಲಕ್ಕಿ ಮುಟ್ಟಿದೆ. ನಾನು ಗಡಿಗೆ ಮಾಡಿದ್ರೆ ಕಣಪ್ಪ ಅವಳು ಊಟ ಮಾಡೋದು. ಹಾಗೆ ದಿನೇಶ್ ಅಂತ ಒಬ್ಬರು ನಟರಿದ್ರು, ಹಿರಿಯರಿದ್ದಾರೆ, ಅವ್ರಿಗೋಸ್ಕರ ವಾಯ್ ಕುಂಬಳಗಾಯಲಿ ಬಾಂಬಂತ ಬಾರಾಯ. ಕುಂಬಳಗಾಯಲಿ ಬಾಂಬ್ ಇರುವುದು ಇಲ್ಲಿ, ಬಾಂಬ್ ಇರುವುದು ಇಲ್ಲಿ. ಯಾವ ಬಾಂಬು? ಭಕ್ತಿ ಬಾಂಬು, ನಗೆ ಬಾಂಬು, ಚಪ್ಪಾಳೆ ಬಾಂಬು, ಸಿಡಿಸಿ ಬರಲ್ಲ ದಿಯ್ಯ ಜರಿಯ. ಹಾಗೆ NS ರಾವ್ ಅಂತ ಇದ್ರು. ಅಯ್ಯಪ್ಪ ಗಿಲ ಗಿಲ ಅಮ್ಮ ಶಾಂತಿ ಮಾಡ್ಕೋಬೇಡ ವಾಂತಿ. ಎಸ್ ಥ್ಯಾಂಕ್ ಯು ಅಯ್ಯಪ್ಪ ಗಿಲ ಗಿಲ. ಹಾಗೆ ನಮ್ಮ ಹಾಸ್ಯ ನಟ ದೊಡ್ಡಣ್ಣ ಅವರ ಒಂದು ಧ್ವನಿ, ಅವ್ರ ಜೊತೆ ನಮ್ಮ ಟೆನ್ನಿಸ್ ಕೃಷ್ಣ ಅವರು ಇರ್ತಾರೆ. ಒಂದು ಸಣ್ಣ ಹಾಸ್ಯ ಲೇಪನ. ದೊಡ್ಡಣ್ಣ ಕೊಲಲೆ ಪಾಂಡು ಕುಮಾರನವು ಕೊಲಲೆ ತೆಡಬಿದೆ ಸಖಿಸುತ್ತಿಡಬಿದೆ. ಜಿಗ್ ಚಾ ಜಿಗಿ ಜಿಗಿ ಚಾ ಜಿಗ್ ಚಾ ಜಿಗಿ ಜಿಗಿ ಚಾ. ಓಹೋ, ನಮ್ಮ ಚಿಕ್ಕಳಜಿ ಗ್ರಾಮಸ್ಥರಿಗೆ, ವೇದಿಕೆ ಮೇಲೆ ಶ್ರೀಗಳಿಗೆ ಶರಣೋ ಶರಣಾರ್ಥಿ. ಓಹೋ, ಬಕ್ 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 ಬಕ್. ಏನ್ ನೋಡ್ತಾ ಇದ್ಯಾ? 2 MA ತಗೊಂಡು MBBS ಮಾಡಿಸಿ ಇಂಜಿನಿಯರ್ ಕೊಡ್ಸೋಣ ಅಂತ ಇದೀನಿ ಕಣಪ್ಪ. ನಾಟಿ ಕೋಳಿ ಬೇಕೋ, ನಾಟಿ ಕೋಳಿ ತೆರೆ ಬದ್ಮಾಸ್. ಎಲ್ಲೋ ನಮ್ಮ ಟೆನಿಸ್ ಕೃಷ್ಣ ಬರ್ತಾ ಇದ್ದಾರೆ. ಕೃಷ್ಣ, ಟೆನಿಸ್ ಕೃಷ್ಣ, ನಮಸ್ಕಾರ ಕಂಡ್ರೇನ, ನಮಸ್ಕಾರ ಕಂಡ್ರಪ್ಪ. ಮ್ಯಾರಮ್ಮನ್ ಡಿಸ್ಕೋ. ದೊಡ್ಡಣ್ಣ, ಈ ಚೊಂಬೆಲಿರೋ ಪಾಯಸ ಕುಡಿ ದೊಡ್ಡಣ್ಣ. ಅಲ್ಲಲ್ಲಿ ಮನೆಗೆ ಬಂದ್ರೆ ನೀರು ಕೊಡಲ್ಲ, ಪಾಯಸ ಕೊಡ್ತಾ ಇದ್ದಾರೆ. ಆಹಾ, ಬಲೇ ರುಚಿಕರವಾಗಿದೆ ಕಣೋ ಪಾಯಸ. ನೀರು ಕುಡಿದೆ, ನನಗ್ಯಾಕಪ್ಪ ಕೊಟ್ಟೆ ಟೆನಿಸ್ ಕೃಷ್ಣ? ಏನಿಲ್ಲ ಕಣಣ್ಣ, ಚಿಕ್ಕಂಜಿನಲ್ಲಿ ಊರ ಹಬ್ಬ ನಡೀತಾ ಇತ್ತ, ದೇವಸ್ಥಾನ ಸ್ಥಾಪನೆ. ಹೋದಾಗ ಚೊಂಬಲ್ಲಿ ಪಾಯಸ ಕೊಟ್ರ, ಇನ್ನೇನು ಕುಡಿಬೇಕು ಅನ್ನೋಷ್ಟರಲ್ಲಿ ಯಾವ್ದೋ ಬೀದಿ ನಾಯಿ ಬಂದು ನೆಕ್ಬಿಡ್ತು ಕಣಣ್ಣ. ವೇಸ್ಟ್ ಆಗುತ್ತೆ ಅಂತ ನಿನಗೆ ಕೊಟ್ಟೆ, ಟೇಸ್ಟ್ ಆಗಿದೆ. ಹೂ ಬೇಕು ನನ್ನ ಮಗನೇ. ಬಾಯಿ ಬೇಕಿರೋ ಪಾಯಸ ಕೊಡಿಸ್ಬಿಟ್ಟ, ತಗದಿದೆ ಚೊಂಬಲ್ ಬಿಟ್ಟ ಆದ್ರೆ ತಲೆ ಎಗರೋಗ್ಬಿಡ್ಬೇಕು. ದೊಡ್ಡಣ್ಣ, ನೀನ್ ಯಾವ್ದು ಹೊಡಿ, ಚೊಂಬಲ್ ಮಾತ್ರ ಹೊಡಿಬೇಡ ದೊಡ್ಡಣ್ಣ. ಯಾಕೋ ಕೃಷ್ಣ, ದಿನ ಬೆಳಿಗ್ಗೆ ಶೌಚಕ್ಕೆ ಹೋದ್ರೆ ಅದರಲ್ಲೇ ನೀರು ತಗೊಂಡು ಹೋಗ್ತೀನಿ. ಬಹಳ ಕಷ್ಟ ಹಿಂಗ ಆಗ್ಬಿಟ್ರೆ. ಎಲ್ಲಾ ಕಡೆ ನೋಡ್ಕೊಂಡು ಮಾಡ್ಕೊಂಡು ತಿನ್ನಿ ಅಥವಾ ನೀರು ಕುಡೀರಿ. ಕೆಲವರು ಏನೇನೋ ಮಾಡಿಟ್ಟಿದ್ರೆ ಕಷ್ಟ. ಹಾಗೆ ನಮ್ಮ ಕನ್ನಡದ ಕಟ್ಟಾಳು ವಾಟಾಳ್ ನಾಗರಾಜ್ ಅವರ ಒಂದು ಧ್ವನಿ. ಕಾವೇರಿ ನಮ್ಮದು, ಕರ್ನಾಟಕ ನಮ್ಮದು, ಇಲ್ಲಿ ಚಿಕ್ಕಣದಿ ಗ್ರಾಮ ನಮ್ಮದು, ನೀವೆಲ್ಲ ನಮ್ಮವರು. ಹೊಡಿರುವ ಚಪ್ಪಾಳೆ. ಸಾಕು, ನಿಲ್ಲಿಸಿ. ನಿಲ್ಲಿಸಬೇಕು. ನಾನು ಕರ್ನಾಟಕದಲ್ಲಿ ಕನ್ನಡಕ್ಕೋಸ್ಕರ ಒಂಟೆ ಮೆರವಣಿಗೆ ಮಾಡಿದ್ದೀನಿ, ನಾಯಿ ಮೆರವಣಿಗೆ ಮಾಡಿದ್ದೀನಿ, ಕತ್ತೆ ಮೆರವಣಿಗೆ ಮಾಡಿದ್ದೀನಿ. ಯಾಕೆ? ಕರ್ನಾಟಕದಲ್ಲಿ ಕನ್ನಡ ಉಳಿಸಿ ಬೆಳೆಸಿ. ಇಲ್ಲ ಅಂತಂದ್ರೆ ನಾಳೆಯಿಂದ ಕರೆಂಟ್ ಬಂದ್, ನೀರ್ ಬಂದ್, ಆಟೋ ಬಂದ್, ಲಾರಿ ಬಂದ್, ಬೈಕ್ ಬಂದ್, ಮಾತ್ ಬಂದ್. ಬೆಳಿಗ್ಗೆ ಇದ್ರೆ 2 ಬಂದ್ ಬಂದ್ ಬಂದ್. ಅಣ್ಣ, ಬೆಳಿಗ್ಗೆ ಎದ್ದು 2 ಬಂದ್ ಅಂದ್ರಲ್ಲ ಏನ್ ಹುಡುಗಾಟ ಆಡ್ತಿರಿದ್ರಿ? ಬೆಳಿಗ್ಗೆ ಎದ್ದು 2 ಬಂದ್ ಅಂತಂದ್ರೆ ಹಾಲ್ ಬಂದ್, ಪೇಪರ್ ಬಂದ್ ಅಷ್ಟೇ. ಹಾಗೆ ನಮ್ಮ ಸಾಧು ಕೋಕಿಲ ಅವರ ಒಂದು ಧ್ವನಿ, ಹಾಸ್ಯ ನಟ ಸಾಧು ಕೋಕಿಲ. ಲೇ 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 ಅಪ್ಪ, ಲೇ ಇನ್ನೂ ಟೈಟ್ ಆಗಿದ್ದಾನೆ ಕಣ ಮುಂದೆ. ಕಳ್ಳ ಏನು ತಗೊಂಡಿಲ್ವಾ? ಲೇ ಬಾಯಿ ಹಾಕ ಮುಚ್ಕೊತಾ ಇದೀಯಾ? ನಿಮ್ಮ ಹೆಂಡತಿ ಬಂದವ್ರು ಹೇಳ್ಬಿಡ್ತೀನಪ್ಪ. ಅವನಿಗೆ ಮದುವೆ ಆಗಿಲ್ವಂತೆ, ನಾನೆಲ್ಲ ಹೇಳಿ. ನೆಕ್ಸ್ಟ್ ಇಯರ್ ಆಗ್ಬಿಡು, ಒಳ್ಳೇದು, ಓಕೆನಾ? ಇವನೇ ಅವನು ತಪ್ಕೊಂಡು ಕೂತಿದ್ದಾನೆ. ಲೇ ಸೈಟ್ ಹಬಕ್, ಈ ಗೆರೆ ದಾಟಿ ನಾನು ಬರಲ್ಲ, ನೀವು ಬರಬೇಡಿ. ಇದು ತೋಳಲ್ಲಮ್ಮ, ಚಿಕ್ಕಣಜಿ ತಲೆ ತಲೆ ಬರಲ್ಲ. ಬಾಯ್ ಕ್ಯಾಮರಾಮನ್ ಜಿಪ್ಪ ಕೊಡಿ ಶರತ್ತು. ಕೇವಲ ರಂಜನೆಗಾಗಿ. ಹಾಗೆ ನಮ್ಮ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಅವರ ಒಂದು ಧ್ವನಿ. ನಿಜವಾಗ್ಲೂ ಏನಾಗಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾವತ್ತು ತಿಳ್ಕೊಳ್ಳಿ, ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕ ಬಂದೇಕಂತ ಅಪ್ರೂವ್ ಆಗೋಯ್ತು. ಇದೆಲ್ಲ ನನ್ನ ಸಿನಿಮಾ ಡೈಲಾಗ್ ಇರ್ಬೋದು, ಆದ್ರೆ ನಿಜವಾಗ್ಲೂ ಪ್ರೀತಿ ಲವ್ ಅಂದ್ರೆ ಏನ್ ಗೊತ್ತಾ? ಭಕ್ತಿ ಅಂದ್ರೆ ಇವತ್ತು ನಮ್ಮ ಕಾರ್ಯಕ್ರಮ ಅಂತ ನೀವೆಲ್ಲ ಬಂದಿದ್ದಿಲ್ಲ. ಇದು ನಿಜವಾದ ಲವ್, ಪ್ರೀತಿ. ಹುಡುಗಿ ಪಾರ್ಕಲ್ಲಿ ಕುತ್ಕೊಂಡು ತಪ್ಕೊಂಡಿರೋದು ಯಾವತ್ತು ಲವ್ ಅಲ್ಲ. ಐ ಲೈಕ್ ಇಟ್ ಅಂತ, ಲೈಕ್ ಇಟ್. ಸಿಕ್ಕಾಪಡೆ ಇಷ್ಟಪಡೆ ಸಿಕ್ಕಾಪಡೆ ಎಲ್ಲ ಜನತೆಲ್ಲ ಕಾಂತ. ನನ್ನ ರಕ್ತ ಕಂಡಿರೋ ಸಿನಿಮಾದಲ್ಲಿ ಹೇಳಿದ್ದೆ, ಎಷ್ಟು ಬ್ಯಾರ್ ಕಟ್ಕೊಂಡವ್ರ ಕಡೆಯವರಿಗೆ, ಇಟ್ಕೊಂಡವ್ರಿಗೆ ಅಂತ. ದುಡ್ಡಿರ್ಬೇಕಾದ್ರೆ ದೊರೆ ದೊರೆ ಅಂತಾರೆ, ಬಾಯಲ್ಲಿ ದೊರೆ ಬರ್ಬೇಕಾದ್ರೆ ಯಾರೋ ಹತ್ರ ಬರಲ್ಲ. ಕಾಂತ ಐ ಲೈಕ್ ಇಟ್, ಐ ಲೈಕ್ ಇಟ್, ಐ ಲೈಕ್ ಇಟ್. ಥ್ಯಾಂಕ್ ಯು.
ಹಾಗೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ಸಿನಿಮಾ ಬಂದಿತ್ತು ಲಕ್ಕಿಮಾನ್ ಅಂತ. ಅದರಲ್ಲಿ ಒಂದು 2-3 ಕಡೆ ಅವರ ಧ್ವನಿಗಳೆಲ್ಲ ಇರಲಿಲ್ಲ, ಮ್ಯಾಚ್ ಮಾಡುವಂತ ಕೆಲಸ ಮಾಡಿದ್ವಿ. ಅಲ್ಲಿ ಸಾಧು ಕೋಕಿಲ್ ಅವರು ಕೇಳ್ತಾರೆ ಇವ್ರಿಗೆ ಜ್ಯೂಸ್ ತಂದ್ಕೊಡ್ಲ ಅಂತ. ಅದಕ್ಕೆ ಅವ್ರ ಡೈಲಾಗ್ ಏನಿತ್ತು ನೋಡಿ, ತಂದ್ಕೊಡೋದಿತ್ತು. ಆದ್ರೆ ಪುನೀತ್ ರಾಜ್ಕುಮಾರ್ ಅವರು ರೈತರಿಗೆ ಒಂದು ಹೆಲ್ಪ್ ಆಗುವಂತ ಡೈಲಾಗ್ ಹೇಳೋಣ ಅಂತ ಹೇಳಿದ್ದಾರೆ. ನೋಡೋಣ ಏನ್ ಹೇಳಿದ್ರು ಆ ಡೈಲಾಗ್ ನಿಮ್ಮ ಮುಂದೆ. ಸಾಧು ಕೋಕಿಲ್ ಅವ್ರು ಹೇಳ್ತಾರೆ, ಆಹಾ ಬಾಸ್, ಮಗುವಿನ ಪರಮಾತ್ಮ, ಇವ್ರಿಗೆಲ್ಲ ಜ್ಯೂಸ್ ತಂದ್ಕೊಡ್ಲ? ಬೇಬಿ ಜ್ಯೂಸ್ ಯಾಕೆ, ಎಳ್ನೀರ್ ತಂದ್ಕೊಡು. ಯಾಕಂದ್ರೆ ಎಳ್ನೀರ್ ತಂದ್ಕೊಟ್ರೆ ಅಟ್ಲೀಸ್ಟ್ ನಮ್ಮ ರೈತರಿಗಾದ್ರೂ 10 ರೂಪಾಯಿ ಉಪಯೋಗ ಆಗುತ್ತೆ. ನಮ್ ದೇಹ ಹಾಳು ಮಾಡುವಂತ ವಿದೇಶಿ ಪಾನೀಯ ಕುಡಿದು ದೇಹನ ಹಾಳು ಮಾಡ್ಕೋಬೇಡಿ. ರೈತರು ಬೆಳೆಯುವಂತ ಎಳ್ನೀರ್ ಕುಡಿದು ನಿಮ್ ದೇಹ ಸೌಂದರ್ಯನ ಹೆಚ್ಚಿಸ್ಕೊಳ್ಳಿ. ಯಾಕಂದ್ರೆ ಇದೆ ರೈತ ಈ ದೇಶದ ಬೆನ್ನೆಲುಬು. ನನ್ ಸಿನಿಮಾ ಡೈಲಾಗು, ಪ್ರತಿಯೊಬ್ಬನ ಜೀವನದಲ್ಲೂ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವ ಇರಲಿ ಹಚ್ಚೋ ನಾವಾಗಿರ್ಬೇಕಷ್ಟೇನೆ. ಇರೋದೊಂದು ಜೀವನ, ಮುಂದೇನಾಗುತ್ತೆ ಗೊತ್ತಿಲ್ಲ, ಹಿಂದೇನಾಗುತ್ತೆ ತಿಳಿದಿಲ್ಲ. ಎಲ್ಲಿ ಬದುಕ್ತೀವಿ ಎಲ್ಲ ಬಂದಿದ್ದಾನೆ, ಎಲ್ಲವಿದೆ ನಮ್ಮ ಕೈಯಲ್ಲಿ ಏನೂ ಇಲ್ಲ. ಅಭಿಮಾನಿಗಳು ಬೆಳೆಸಿದ್ರೆ ಬೆಳವಣಿಗೆ, ಅಭಿಮಾನಿಗಳು ಬೆಳೆಸಿದ್ರೆ ಮೆರವಣಿಗೆ, ಅಭಿಮಾನಿಗಳೇ ನಮ್ಮನೆ ದೇವರು. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒಂದು ಧ್ವನಿ ನಿಮ್ಮ ಮುಂದೆ. ಆಕ್ಚುಲಿ ಒಂದೊಂದು ಮಾತಾಡ್ತಾ ಇದ್ದಾನ. ಯಾಕಂದ್ರೆ ಒಂದ್ ವಿಷಯದಲ್ಲಿ ಅಷ್ಟೇ, ಆಕಾಶದಲ್ಲಿರೋ ನಕ್ಷತ್ರ, ನೀರಲ್ಲಿರೋ ಮೀನು ನನ್ನ ಜೊತೆ ಇರುತ್ತೋ ನನ್ನ ಸೆಲೆಬ್ರಿಟಿಗಳಿಗೆ ಯಾವತ್ತೂ ಬದಲಾಗಲ್ಲ. ತಪ್ಪು ಮಾಡೋದು ಮಂಜ, ತಿಂದಿನ ಹೇಳೋದು ಮಂಜ ಅಂತ ದೊಡ್ಡವ್ರು ಹೇಳಿದ್ರಮ್ಮ. ಅದಕ್ಕೆ ಒಂದಂತ ಹೇಳ್ತಾ ಇದ್ದೇನೆ, ನನ್ನ ಸಿನಿಮಾದಲ್ಲಿ ಬರೋಂತ ಡೈಲಾಗ್, ಹೆಣ್ಮಕ್ಳು ಹಾಕಲು ಅಂತ ಅರ್ಶನ ಕುಂಕುಮನೆ ಪಾಠ ಮಾಡ್ಕೊಂಡಿದ್ವಿ. ಆಕ್ಚುಲಿ ಪಾಠ ಮುಟ್ತಾರೆ ಬಿಡಲ್ಲ, ನಮ್ಮ ಹೆಣ್ಮಕ್ಳು ತಂಟೆಗೆ ಬಂದ್ರೆ ಉಲ್ಲಾಜಿಲ್ದಾನು ಕುಡಿತೀವಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಚಿನ್ನ. ಹಾಗೆ ನಮ್ಮ ಕಿಚ್ಚ ಸುದೀಪ್ ಅವರ ಒಂದು ಧ್ವನಿ. ಬಿಗ್ ಬಾಸ್ ಸೀಸನ್ 11. ಉತ್ಸವ ವೆಂಕಟ್ ಅವರೇ, ನೀವು ಬಿಗ್ ಬಾಸ್ ಬಂದಿದ್ರಿ, ನಿಮ್ ತಂದೆ ಬಗ್ಗೆ ಏನ್ ಹೇಳ್ತೀರಿ? ನಮ್ಮಪ್ಪ ಕೋಟ್ಯಾಧಿ ಬಗ್ಗೆ ನನ್ನ ಮಗ. ದಯವಿಟ್ಟು ಅದೆಲ್ಲ ಹೇಳ್ಬೇಡಿ. ಹೊರತು ಸಂತೋಷ್ ಅವರೇ, ನೀವು ನಿಮ್ಮ ಅಪ್ಪನ ಬಗ್ಗೆ ಏನ್ ಹೇಳ್ತೀರಿ? ಅಣ್ಣ, ನಮ್ಮ ಅಪ್ಪನ ಕಾರಣ ನಾವು ಹುಟ್ಟಿರೋದು. ನಮ್ಮ ಅಪ್ಪನ ಕೊಟ್ಟಿರೋದಕ್ಕ ನಮ್ಮ ಅಪ್ಪನ ದುಡ್ಡಲ್ಲಿ ನಾನು ಶೋಕಿ ಮಾಡ್ತಿದ್ರು ಅಣ್ಣ. ದಯವಿಟ್ಟು ತಪ್ಪಾಗಿ ತಿಳ್ಬೇಡ್ರಕ್ಕ. ಹಳ್ಳಿ ಮಕ್ಕಳು ರೈತರ ಮಕ್ಕಳಿಗೆ ಏನ್ ಕೊಡ್ರಿ, ಎಲ್ಲ ಒಂದು ವರ್ಷದಲ್ಲಿ ಮೊಮ್ಮಕ್ಕಳು ಕೊಡ್ತಾರಕ್ಕ ನಿಮ್ಗೆ. ಪಾಪ ಎಲ್ಲ ಸಾಫ್ಟ್ವೇರ್ ಅಂತ ಹೋಗಿ ಕೆಲವರು ಡೈವರ್ಸ್ ಕೊಟ್ಬಿಡ್ತಾರೆ ನೋಡ್ರಿ. ಏನ್ ರಮಣ, ಹಳ್ಳಿ ಮಕ್ಕಳಿಗೆ ಏನ್ ಕೊಡ್ಬೇಕಲ್ವ ಮಕ್ಕಳಿಗೆ, ರೈತರ ಮಕ್ಕಳಿಗೆ. ಜೈ ಹಳ್ಳಿಕಾರ. ಬರ್ತೀನಣ್ಣ, ನಮಸ್ಕಾರ. ಹಳ್ಳಿ ಮಕ್ಕಳಿಗೆ ಹೇಳ್ಕೊಳ್ಳಿದಂತ ಹೊರತು ಸಂತೋಷ್ ಅವ್ರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಧ್ವನಿ ಮಾಡೋದಕ್ಕೆ ಬೇಕಾದಷ್ಟಿದೆ, ಆದ್ರೆ ಇನ್ನೂ ಕಾರ್ಯಕ್ರಮಗಳೆಲ್ಲ ಇರೋದ್ರಿಂದ ಕೊನೆಯದಾಗಿ ಕೆಲವರು ನಮ್ಗೆ ಮದುವೆ ಆಗಿಲ್ಲ ಅಂತ ಗಂಡು ಮಕ್ಕಳದ್ದು ಬಹಳ ಯೋಚನೆ. ಮೊನ್ನೆ ಚುಚ್ಚನಗಿರಿನಲ್ಲಿ 300 ಹೆಣ್ಮಕ್ಳಿಗೆ 30,000 ಜನ ಗಂಡು ಮಕ್ಕಳು ಬಂದಿದ್ರು. ಯಾರಿಗೆ ಅಂತ ಕೊಡ್ತಾರೆ ಹೆಣ್ಣ? ಅದಕ್ಕೆ ಹೆಣ್ಣುಮಕ್ಳೇ ಸ್ಟ್ರಾಂಗ್ ಗುರು. ಹೆಣ್ಮಕ್ಳಿಗೆ ಡಿಮ್ಯಾಂಡ್ ಇದೆ. ದಯವಿಟ್ಟು ಹೆಣ್ಮಕ್ಳು ಯಾರ್ಯಾರ ಮನೆಯಲ್ಲಿ ಇದ್ದೀರೋ, ಹೆಣ್ಣು ಮಕ್ಕಳು ಆಗಿದಾರೋ ಅವರೇ ಪುಣ್ಯವಂತರು. ನಿಜವಾಗ್ಲು ಮುಂದಿನ ದಿನಗಳಲ್ಲಿ ವರದಕ್ಷಿಣೆ ಅಲ್ಲ, ನೀವು ವಧುದಕ್ಷಿಣೆ ಕೊಡ್ತೀನಿ ಅಂದ್ರೆ ಹುಡುಗಿರು ಸಿಗಲ್ಲ. ಮುಂದಿನ ದಿನಗಳಲ್ಲಿ ಒಂದೊಂದು ಗಿಡ ನೆಡ್ತಾರೆ ಒಂದು ಹುಡುಗ ಹುಟ್ಟಿದ ತಕ್ಷಣ. ಯಾಕೆ ಅಂದ್ರೆ ದೊಡ್ಡವನಾಗುವಾಗ ಅದನ್ನೇ ಗಿಡನೇ ತಪ್ಕೊಂಡು ಮಲ್ಕಪ್ಪ, ಹುಡುಗಿ ಸಿಗಲ್ಲ ಅಂತ. ಹಂಗಾಗ್ಬಿಡುತ್ತೆ ಕತೆ. ಅದಕ್ಕೆ ಹೆಣ್ಮಕ್ಳಿಗೆ ಗೌರವ ಕೊಡಿ. ಹೆಣ್ಮಕ್ಳು ಆಗ್ತಾ ಇದೆ ಅಂತಂದ್ರೆ ಗರ್ಭ ಚೆಕ್ ಮಾಡಿಸಿ ಪಿಂಡ ತೊಳಸಕ್ ಹೋಗ್ಬೇಡಿ, ಅದಂತ ಮಹಾಪಾಪ ಇಲ್ಲ. ಹೆಣ್ಮಕ್ಳಿಗೆ ಗೌರವ ಕೊಡೋಣ ಅಂತ ಹೇಳ್ತಾ, ಯಾರ್ಯಾರು ಮದುವೆ ಆಗಿಲ್ಲ ಗಂಡಸರು ಅವ್ರಿಗೆ ನಮ್ಮ ಹಿರಿಯ ನಟ ದತ್ತಣ್ಣ ಅವರು ಮದುವೆ ಆಗಿಲ್ಲ, ಅವರೊಂದು ಸಾಂತ್ವನ ಹೇಳ್ತಾರೆ. ಏನ್ ಹೇಳ್ತಾರೆ ಕೇಳಿಸ್ಕೊಂಡು. ಸರಿಯಾಗಿ ಕೇಳಿಸ್ಕೊಳ್ರ. ನಮ್ಮ ಗಂಡ ಮಕ್ಕಳ ಲೈಫು ಮದುವೆ ಮುಂಚೆ ಜಾಲಿ ಫುಲ್ ಜಾಲಿ. ಮದುವೆ ಮಕ್ಕಳಾದ ಮೇಲೆ ಗಂಡಸರ ಲೈಫು ಖಾಲಿ ಫುಲ್ಲು ಖಾಲಿ. ಮದುವೆ ಬೇಕೋ ಬೇಡವೋ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ನಿಮಗೆ ಮದುವೆ ಆಗಿದೆಯಾ, ಮಾತ್ರೆ ತಗೊಂಡು ಮನೆಗೆ ಒಳ್ಳೆಯದು. ಕೇವಲ ರಂಜನೆಗಾಗಿ ಅಷ್ಟೇ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟು ತಮ್ಮ ಊರಿಗೆ ಕರೆಸಿದ್ರಿಂದ, ಇದು ಶ್ರೀಗಳ ಊರಲ್ಲ, ನಾನು ಇಲ್ಲಿ ಕರೆಸಿರೋದ್ರಿಂದ ನಾವೆಲ್ಲಿ ಬರ್ತೀವಿ, ನಮ್ಗೆ ಆತ್ಮೀಯತೆ ತೋರಿರುವ ಈ ಊರು ನಮ್ಮ ಊರೇ, ನಮ್ಮ ಮನೆ, ನಮ್ಮ ಜನ ಅಂತ ನಾವು ತಿಳ್ಕೊಂಡಿದ್ದೀವಿ. ನಿಮ್ಮೆಲ್ಲರ ಚಪ್ಪಾಳೆಗೆ ಧನ್ಯವಾದಗಳು. ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಊರಿಗೆ ಬರುವಂತ ಅವಕಾಶ